ಓಂ ಹ್ರೀಂ ಭೈರವಿ ಕ್ಲಾಂ ಹ್ರೀಂ ಸ್ವಾಹ. ನಮಸ್ಕಾರ. ರಾಶಿ ಭವಿಷ್ಯಕ್ಕೆ ಹೋಗೋದಕ್ಕಿಂತ ಮುಂಚೆ ಕೆಲವು ವಿಚಾರಗಳನ್ನ ಹೇಳೋದಾದ್ರೆ, ನೋಡಿ, ಒಂದೇ ಡೇಟ್ ಅಲ್ಲಿ ಎಷ್ಟೋ ಜನ ಹುಟ್ಟಿರ್ತಾರೆ. ಒಂದೇ ರಾಶಿಯಲ್ಲಿ ಲಕ್ಷಾಂತರ ಜನ ಹುಟ್ಟಿರ್ತಾರೆ. ಎಲ್ಲರ ಭವಿಷ್ಯ ಒಂದೇ ತರ ಇರುತ್ತಾ? ಕುಂಭರಾಶಿ, ಮೀನರಾಶಿಗೆಲ್ಲ ಸಾಡೆ ಸಾತಿದೆ ಅಂತೇಳಿ ಜನಗಳನ್ನ ಭಯಪಡಿಸ್ತಾ ಇರ್ತಾರೆ. ಎಲ್ಲ ರಾಶಿಯವ್ರಿಗೂ ತೊಂದರೆಗಳಾಗ್ತಾ ಇದೆಯಾ? ಸಮಸ್ಯೆಗಳಾಗ್ತಾ ಇದೆಯಾ? ಇಲ್ಲ. ಯಾಕೆಂತಂದ್ರೆ ಇಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾಗಿರುವಂತದ್ದು ನಮ್ಮ ಇಂಡಿವಿಜುವಾಲಿಟಿ ಯಾವ್ದು ತಿಳ್ಕೊಳ್ಳೋದು. ನಿಮ್ಮ ಡೇಟ್ ಆಫ್ ಬರ್ತ್ ಮಿಸ್ಟೇಕ್ ಇರೋ ಸಾಧ್ಯತೆ ಇರುತ್ತೆ, ನಿಮ್ಮ ಬರ್ತ್ ಟೈಮ್ ಮಿಸ್ಟೇಕ್ ಇರೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಜಾತಕದ ಭವಿಷ್ಯ ತುಂಬಾ ಸಮಯ ನಿಜ ಆಗಲ್ಲ. ಅವಾಗ ನಾವೇನ್ ಮಾಡಬಹುದು? ನಾಡಿ ಜ್ಯೋತಿಷದ ಪ್ರಕಾರವಾಗಿ ನಿಮ್ಮ ಹಸ್ತರೇಖೆಗಳನ್ನ ಜಾತಕಕ್ಕೆ ಮ್ಯಾಚ್ ಮಾಡಿ ನೋಡ್ಬೇಕು. ಈಗ ಫಾರ್ ಎಕ್ಸಾಂಪಲ್ ನಿಮ್ಗೊಂದು ಗಜಕೇಸರಿ ಯೋಗ ಇದೆ ಅನ್ಕೊಳ್ಳೋಣ. ಹಸ್ತದಲ್ಲಿ ಅದು ರಿಫ್ಲೆಕ್ಟ್ ಆಗಿದೆಯಾ? ಅದು ಗಮನಿಸ್ಬೇಕು. ಹಸ್ತದಲ್ಲಿ ಕೂಡ 12 ರಾಶಿಗಳಿದೆ. 12 ರಾಶಿಗಳನ್ನು ಹೇಗೆ ಅನ್ವಯ ಮಾಡಬೇಕು, ಗ್ರಹಗಳನ್ನ ಯಾವ ರೀತಿ ನಾವು ನೋಡಬೇಕು ಅನ್ನೋದೆಲ್ಲ ಕೂಡ ಶಾಸ್ತ್ರಗಳಲ್ಲಿ ಇದೆ. ಎರಡನ್ನು ಕಂಪೇರ್ ಮಾಡಿ ಭವಿಷ್ಯವನ್ನು ಬಹಳ ನಿಖರವಾಗಿ ಹೇಳ್ಬೋದು. ಈ ಬಗೆಯಲ್ಲಿ ಜಾತಕವನ್ನು ನೋಡಿದ್ರೆ ನಿಮ್ಮ ಭವಿಷ್ಯವನ್ನ ಬಹಳ ಅಕ್ಯುರೇಟ್ ಆಗಿ ಹೇಳ್ಬೋದು. ಹಿಂದೆ ನಡೆದಿರೋ ಘಟನೆಗಳನ್ನು ಹೇಳ್ಬೋದು, ಮುಂದೆ ನಡೆಯೋ ಘಟನೆಗಳನ್ನು ಬಹಳ ಈಸಿಯಾಗಿ ಹೇಳ್ಬೋದು. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಎರಡನ್ನು ಕಂಪೇರ್ ಮಾಡೋದು ಬಹಳ ಮುಖ್ಯ ಆಗುತ್ತೆ. ಸೊ ಈ ಬಗೆಯಲ್ಲಿ ನಿಮ್ಮ ಜಾತಕ ನೋಡ್ಬೇಕು ಅಂದ್ರೆ ನೀವು ಭೈರವಿ ಆಸ್ಟ್ರೋಗೆ ಸಂಪರ್ಕಿಸಿ ನಿಮ್ಮ ಜಾತಕದ ವಿಶ್ಲೇಷಣೆ ಮಾಡ್ಕೋಬಹುದು. ಮಿಥುನ ರಾಶಿ 2026 ಮೇ 1ನೇ ತಾರೀಕಿನ ನಂತರದಲ್ಲಿ ಈ ಮಿಥುನ ರಾಶಿಯಲ್ಲಿ ಹುಟ್ಟಿದಂತವರಿಗೆ ಏನೆಲ್ಲ ಪಾಸಿಟಿವ್ ನೆಗೆಟಿವ್ ಇದೆ ಅಂತ ನೋಡೋಣ. ರಾಶಿಯಲ್ಲಿ ಇರುವಂತಹ ಗುರುಗ್ರಹ. ಗುರುಗ್ರಹ ಶುಭಕಾರಕನಾಗಿರೋದ್ರಿಂದ ವಿವಾಹದ ಸಾಧ್ಯತೆ ಅತಿ ಹೆಚ್ಚಾಗಿರುತ್ತೆ. ನಾವು ಎಷ್ಟೋ ದಿನದಿಂದ ಪ್ರೀತಿ ಮಾಡ್ತಾ ಇದೀವಿ ಸರ್, ನಮ್ಮನ್ನ ಅಕ್ಸೆಪ್ಟ್ ಮಾಡ್ಕೊಳ್ತಿಲ್ಲ ಮನೆಗಳಲ್ಲಿ ಅಂದ್ರೆ ಅಕ್ಸೆಪ್ಟ್ ಆಗುವಂತಹ ಸಾಧ್ಯತೆ ಈ ಒಂದು ಮಿಥುನ ರಾಶಿಯಲ್ಲಿ ಇರುತ್ತೆ. ಪ್ರೇಮಿಗಳು ಇಷ್ಟಪಟ್ಟು ದೂರ ಆಗಿರ್ತೀರ, ಬೇರೆ ಬೇರೆ ವೇರಿಯಸ್ ರೀಸನ್ಸ್ ಇಂದ ಹತ್ರ ಆಗುವಂತ ಸಾಧ್ಯತೆಗಳಿರುತ್ತೆ. ವಿವಾಹಕ್ಕೆ ಸಂಬಂಧಪಟ್ಟಂತೆ ತುಂಬಾ ಸಲ ಪ್ರಯತ್ನ ಮಾಡ್ತೀನಿ ಸರ್, ನನಗೆ ಎಂಗೇಜ್ಮೆಂಟ್ ಆಗೋದು, ಕ್ಯಾನ್ಸಲ್ ಆಗೋದು, ಚೆನ್ನಾಗಿದ್ದವ್ರು ಬರ್ತಾರೆ ಮತ್ತೆ ದೂರ ಆಗ್ತಾರೆ ಅಂತ ಹೇಳ್ತಿರ್ತಾರೆ. ಇವ್ರಿಗೆ ಕೂಡ ವಿವಾಹದ ಸಾಧ್ಯತೆ ಅತಿ ಹೆಚ್ಚಾಗಿರುತ್ತೆ. ಆರೋಗ್ಯದಲ್ಲಿ ಸುಧಾರಣೆ. ಯಾವುದೋ ಒಂದು ಹೆಲ್ತ್ ಇಶ್ಯೂ ನಿಮ್ಮನ್ನ ಕಾಡ್ತಾ ಇದೆ, ಬಟ್ ಆ ಆರೋಗ್ಯ ಸಮಸ್ಯೆಯಿಂದ ನೀವು ಹೊರಗಡೆ ಬರ್ತೀರ. ಅದು ಎಂತಹ ಒಂದು ದೊಡ್ಡ ಸಮಸ್ಯೆ ಆಗಿದ್ರು ಸಹ ನೋಡಿ, ಎಲ್ಲವೂ ಕೂಡ ಮೆಡಿಕಲ್ ಆಗಿ ನಾವು ಟ್ರೀಟ್ಮೆಂಟ್ ಸರಿಯಾಗದೆ ಅಂತ ಹೇಳ್ಕೊಳಕ್ ಬರಲ್ಲ. ನಮ್ಮಲ್ಲಿ ಆಯುರ್ವೇದ ಇದೆ, ಅದ್ರ ಬಗ್ಗೆ ಇನ್ನೂ ಕೂಡ ಇದಾಗಬೇಕಾಗತ್ತೆ ಸಂಶೋಧನೆಗಳು. ಮನಸ್ಸಿಗೂ ಮತ್ತು ದೇಹಕ್ಕೂ ಇರುವಂತಹ ಸಂಬಂಧದ ಬಗ್ಗೆ ಅವಾಗೇ ಚರ್ಚೆಗಳಾಗಿದೆ. ಸೊ ಹಾಗಾಗಿ ಸೈಕಾಲಜಿಕಲ್ ಆಗಿ ನಾವು ಬದಲಾವಣೆ ಆಗ್ಬೇಕು ಆರೋಗ್ಯಕ್ಕೋಸ್ಕರ. ಈ ತರ ಆರೋಗ್ಯದಲ್ಲಿ ಬದಲಾವಣೆ ಈ ಒಂದು ಮಿಥುನ ರಾಶಿಯಲ್ಲಿ ಹುಟ್ಟಿದಂತವ್ರಿಗಿದೆ. ದಶಮ ಭಾವದಲ್ಲಿರುವಂತಹ ಶನಿ ಗ್ರಹದಿಂದ ವೃತ್ತಿಯಲ್ಲಿ ಬದಲಾವಣೆ. ಹೊಸ ಜಾಬಿಗೆ ಟ್ರೈ ಮಾಡ್ತಿದ್ದೀರಾ, ಖಂಡಿತ ಅನುಕೂಲ ಆಗುತ್ತೆ. ಪ್ರಮೋಷನ್ ಆಗ್ಬೋದು, ಪ್ಲೇಸ್ ಚೇಂಜ್ ಆಗ್ಬೋದು, ಪೊಸಿಷನ್ ಚೇಂಜ್ ಆಗ್ಬೋದು. ಎಕ್ಸ್ಟ್ರಾರ್ಡಿನರಿ ಸಕ್ಸಸ್ ಅನ್ನ ನೀವು ನೋಡುವಂತ ಸಾಧ್ಯತೆ ಈ ಒಂದು ಮಿಥುನ ರಾಶಿಯವರಿಗೆ ಇದೆ. ವಿವಾಹದ ಸಾಧ್ಯತೆ ಇದೆ. ಹೊಸ ಬಿಸ್ನೆಸ್ ಅನ್ನ ಪ್ರಾರಂಭ ಮಾಡೋ ಸಾಧ್ಯತೆ ಇದೆ. ಚತುರ್ಥ ಭಾವದ ಮೇಲೆ ಶನಿಯ ಕುಜನ ಪ್ರಭಾವ ಇರೋದ್ರಿಂದ ಒಂದು ಭೂಮಿ ನಿಮ್ಗೆ ಕೈ ಸೇರುತ್ತೆ. ಅದು ಬಿಸ್ನೆಸ್ ಬರ್ಬೋದು, ನೀವು ಸಂಪಾದನೆ ಮಾಡಿ ತಗೋಬಹುದು, ಪಿತ್ರಾರ್ಜಿತವಾಗಿ ಕೂಡ ಅದು ನಿಮ್ಗೆ ಸಿಗ್ಬೋದು. ವೇರಿಯಸ್ ರೀಸನ್ಸ್ ಇಂದ ನಿಮಗೆ ಒಂದು ಪ್ರಾಪರ್ಟಿ ಖರೀದಿ ನಿಮಗಾಗುತ್ತೆ. ಅದು ವೆಹಿಕಲ್ ಆದ್ರೂ ಖರೀದಿ ಆಗ್ಬೋದು. ದೊಡ್ಡದಾಗಿರುವಂಥದ್ದು, ಶಾಶ್ವತವಾಗಿರುವಂಥದ್ದು ಯೂಶುವಲ್ ಆಗಿ ಎಸ್ಟೇಟ್ಗಳು ಬರುತ್ತೆ. ಕೃಷಿ ಭೂಮಿ ಕೈ ಸೇರುವಂತ ಸಾಧ್ಯತೆಗಳಿರುತ್ತೆ. ವಿದ್ಯಾರ್ಥಿಗಳಿಗೆ ಬಹಳ ಒಳ್ಳೆಯದು. ವಿದೇಶದಲ್ಲಿ ಉದ್ಯೋಗ ಟ್ರೈ ಮಾಡ್ತಿರೋರಿಗೆ ಬಹಳ ಒಳ್ಳೆಯದು, ವಿದೇಶದಲ್ಲಿ ಜಾಬ್ ಆಗುತ್ತೆ. ನಾನಾ ತರದ ಲಾಭಗಳನ್ನ ನೀವು ನಿರೀಕ್ಷೆ ಮಾಡಬಹುದು. ನವಮ ಭಾವದಲ್ಲಿರುವಂತಹ ರಾಹುಗ್ರಹ ನಿಮ್ಮ ಕೆಟ್ಟ ಚಾಳಿಗಳಿಗೆ, ಕೆಟ್ಟ ಒಂದು ಮನಸ್ಥಿತಿಗಳಿಗೆ ನಿಮ್ಮನ್ನು ಸೆಳಿಬಹುದು. ನೀವು ಬೇಡ ಅಂತ ಅನ್ಕೊಂಡಿರ್ತೀರ ಆ ವ್ಯಕ್ತಿಗಳನ್ನ, ದುಶ್ಚಟಗಳನ್ನ ಮತ್ತೆ ನಿಮ್ಮ ಮನಸ್ಸು ಎಳೆಯುವಂತ ಸಾಧ್ಯತೆ ಇರುತ್ತೆ. ನವಮದಲ್ಲಿರುವಂತಹ ರಾಹು ತಂದೆಯ ಜೊತೆ ಕಿರಿಕಿರಿಗಳನ್ನ ಉಂಟು ಮಾಡ್ತಾನೆ. 11ನೇ ಮನೆಯಿರುವಂತಹ ಸೂರ್ಯ ಕೂಡ ಅಣ್ಣ ತಮ್ಮದ್ರಲ್ಲಿ, ನಿಮ್ಗಿಂತ ದೊಡ್ಡವರು ಯಾರಾದ್ರೂ ಅಣ್ಣ ತಮ್ಮದಿದ್ರೆ ಅವರ ಮಧ್ಯೆ ಅನ್ಯೋನ್ಯತೆ ಬೆಳೆಯುತ್ತೆ. ಇಷ್ಟು ವಿಚಾರಗಳು ಮಿಥುನ ರಾಶಿಗೆ ಸಂಬಂಧಪಟ್ಟ.